ಕಮಲಿ ದಿಟ್ಟವಾಗ್ಲು ಏಟ್ ಸಖತ್ತಾಗಿ ಕಾಣ್ತಿದ್ಯಾ ಗೊತ್ತಾ? ರಿಸಿ ಸರ್ ಇವತ್ತು ನಿನ್ನ ನೋಡ್ಕೊಂಡು ಗಾಡಿನ ಅಡ್ಡಮ್ ರೆಡ್ಡಿ ಓಡಿಸೋದಂತೂ ಗ್ಯಾರಂಟಿ. ಸುಮ್ಕೆ ನಿಂಗೆ ದಿಟ್ಟವಲ್ಲ ಕಮಲಿ. ಅಲ್ಲ ನನಗೆ ಟ್ರಿಪ್ಗೆ ಹೋಯ್ತಿದ್ದೀವಿ ಅನ್ನೋ ಕುತೂಹಲ ಆದರೆ ರಿಸಿ ಸರ್ಗೆ ನಿನ್ನ ನೋಡೋದೇ ಒಂದು ಹಬ್ಬ. ಬೇಕಾದ್ರೆ ನೋಡ್ತಿರು. ಕಮಲಿ, ಜೀವನದಾಗೆ ನಾವಿಂಥ ಟ್ರಿಪ್ಗೆಲ್ಲ ಹೋಗೇ ಇಲ್ಲ ಅಲ್ವಾ? ಸಮುದ್ರನೆಲ್ಲ ಪಿಕ್ಚರಲ್ಲಿ ನೋಡಿದ್ದು. ಈಗ ದಿಟ್ಟವಾಗ್ಲೂ ನೋಡಿದಾಗ ಸಂದಕ್ಕೆ ಆಟ ಆಡಿ ಆಸೆ ತೀರ್ಸ್ಕೊಂಡ್ಬಿಡ್ಬೇಕು. ಕಪ್ಕಾಗೋಯ್ತ್ಯಾ? ಪರವಾಗಿಲ್ವಾ? ಅಯ್ಯೋ, ಬೆಳಗಿದ್ದು ಯಾವ ಬಾಯ್ ಫ್ರೆಂಡ್ನ ಖುಷಿ ಪಡಿಸ್ಬೇಕು, ಕಪ್ಗಾದ್ರೂ ಪರವಾಗಿಲ್ಲ, ಆಟ ಆಡಬೇಕು, ಅದೇ ಮುಖ್ಯ. ಸರಿ ಬಾ. ಬೇಬಿ ರೆಡಿನಾ? ಎಸ್. ನಾನು ಹೇಳಿದೆಲ್ಲ ನೆನಪಿದೆ ತಾನೇ? ಸೀಲ್ಡ್ ವಾಟರೇ ಕುಡಿಬೇಕು. ಆಮೇಲೆ ಹಳ್ಳಿ ಗಮಾರರ ಜೊತೆ ಸೇರಿಕೊಂಡು ರೋಡ್ ಸೈಡ್ ಫುಡು, ಹೈವೇ ಫುಡು, ಜಂಕ್ ಫುಡು ಇದೆಲ್ಲ ತಿನ್ನೋಕೆ ಹೋಗಬೇಡ. ಈಟ್ ಓನ್ಲಿ ಹೆಲ್ದಿ ಫುಡ್, ಫ್ರೂಟ್ಸ್ ತಿನ್ನಬೇಕು. ಆಮೇಲೆ ಐ ನೋ ಐ ಆಮ್ ನಾಟ್ ಅ ಚೈಲ್ಡ್, ನನಗೇನು ಗೊತ್ತಾಗಲ್ವಾ? ಬಿ ನೀನು ಎಷ್ಟೇ ದೊಡ್ಡೋಳಾದರೂ ನನಗೆ ನೀನು ಚೈಲ್ಡೆ, ಬಿಕಾಸ್ ಐ ಆಮ್ ಯೋರ್ ಮಾಮ್. ಗಾಟ್ ಇಟ್? ಫೈನ್. ಅಯ್ಯೋ, ಇವಳು ಬತ್ತವಳ. ನಿಂಗೆ ಅದೇ ನಾನು ಕೇಳ್ತೀಯ? ಅನಿಕಾನು ಬರ್ತಾವಳೆ. ಕಮಲಿ, ಅವಳು ಬಂದರೆ ನಾನು ಬರೋಕ್ಕಿಲ್ಲ. ತರಲೆ, ಸುಮ್ಕೆ ಬಾ. ನೋಡು ಕಮಲಿ, ಅವಳು ಬಂದರೆ ಯಾರಿಗೂ ನೆಮ್ಮದಿ ಇರೋಕ್ಕಿಲ್ಲ, ಅದಕ್ಕೆ ನಾ ಹೇಳ್ತಿರೋದು. ನಿಂಗೆ ಅನಿಕಾ ನನ್ನ ತಂಗಿಯನ್ನ ನಿನ್ನ ತಲೆಯಲ್ಲಿ ಕೂರ್ಸ್ಕೊಳ್ಳೋಕ್ಕೆ ತಕತ್ಯಾ? ನೋಡಿದ್ಯಾ ಅಲ್ವಾ? ಅದಕ್ಕೆ ನಾ ಹೇಳ್ತಿರೋದು. ಬೇರೆ ಯಾರ ಬಗ್ಗೆನ ನಾನು ಮಾತಾಡ್ತೀನ, ಅವಳ ಬಗ್ಗೆ ಹೇಳ್ತೀನಿ ಅಂದರೆ ನೀನೇ ಅರ್ಥ ಮಾಡ್ಕೊ. ಸುಮ್ಕೆ ಬರ್ತೀಯ ಏನೀಗ? ಎಲ್ಲ ತಯಾರಾಗಿದೆಯಾ? ಎಲ್ಲರೂ ರೆಡಿ ಆಗಿದ್ದೀರಾ ತಾನೇ? ಹ್ಞೂ ಅಜ್ಜಿ. ಅಜ್ಜಿ, ನಾನು ಕಮಲಿ ಏನೋ ರೆಡಿ ಆಗಿದ್ದೀವಿ, ಆದರೆ ಯಾನಿಕಾ ಯಾಕೆ ರೆಡಿ ಆಗವಳೋ ನಂಗೆ ಗೊತ್ತಿಲ್ಲ. ಯಾವಾಗಲೂ ತಮಾಷೆನೇ ನಿಂದು. ನೋಡಿದ್ರ ಮಾಮ್, ಈ ಸೋಡಾ ಬುಡ್ಡಿಗೆ ಎಷ್ಟು ಕೊಬ್ಬು. ಅರೆ ಏನ್ ಚಂದ್ರು ಇದೆಲ್ಲ ಡಬ್ಬಗಳು? ಗೌರಿಯವರ ಅಮೃತ ಹಸ್ತದಿಂದ ತಯಾರಿಸಲ್ಪಟ್ಟ ರುಚಿಕರವಾದ ತಿಂಡಿಗಳು. ಗೌರಿ, ಎಲ್ಲ ನೀನೇ ಮಾಡಿದ್ಯಾ? ಹ್ಞೂ ಅತ್ತೆಮ್ಮ, ಮಕ್ಕಳೆಲ್ಲ ಆಚೆ ಹೋಯ್ತಾವ್ರೆ, ದಾರಿಲಿ ತಿನ್ನಕ್ಕಿರ್ತದೆ ಅಂತವ ಮಾಡಿದೆ. ಚಕ್ಲಿ, ಕೋಡ್ಬಳೆ, ಮಂಡಕ್ಕಿ ಎಲ್ಲಾನು ಮಾಡಿಟ್ಟಿನಿ. ಬೇಬಿ, ಎಂಥ ಚೀಪ್ ಮೆಂಟಾಲಿಟಿ ಅಲ್ವಾ? ಅಪ್ಪಿ ತಪ್ಪಿನೂ ನೀನು ಇದನ್ನೆಲ್ಲ ತಗೊಂಡು ತಿನ್ನಬೇಡ, ಓಕೆ? ಆ್ಯಂಡ್ ಬ್ರ್ಯಾಂಡೆಡ್ ಚಿಪ್ಸ್, ಕೂಲ್ ಡ್ರಿಂಕ್ಸ್ ಎಲ್ಲ ಹೊರಗಡೆಯಿಂದನೇ ತಗೊಂಡು ತಿನ್ನು, ಕುಡಿ. ಸರೋಜಕ್ಕ, ನನಗೋಸ್ಕರ ಈಟೆಲ್ಲ ಮಾಡಿದ್ಯಾ? ನಿಂಗೆ ಒಬ್ಳಿಗೆ ಅಲ್ಲ, ಎಲ್ಲರಿಗೋಸ್ಕರನೂ ಮಾಡಿದ್ದೀನಿ. ಅಯ್ಯೋ ಪಾಪ, ಎಲ್ರು ತಿನ್ನಕ್ಕಿಲ್ಲ. ಅನಿಕೋಂಗಿಂತ ತಿಂಡಿ ಕಂಡ್ರೆ ಆಗಲ್ಲ. ಇನ್ನು ನಮ್ಮ ಕಂಪ್ಲಿನೋ ಗುಬ್ಬಿ ಕಚ್ದಂಗೆ ಕಚ್ತಾಳ, ಇನ್ನು ರಚನಾ ಡಯಟು ಅಂತಾಳೆ. ರಿಸಿ ಸಾರ ಕಮ್ಲಿನ್ ನೋಡ್ಕೊಂಡು ಹೃದಯಕ್ಕೆ ಕೊಡೋ ಗಮನ ಹೊಟ್ಟೆ ಮ್ಯಾಕ್ ಕೊಡಕ್ಕೆ ಇಲ್ಲ. ಇನ್ನು ಶಂಭು ಪಾಪ, ಅವ್ನ ಗಲ್ ನೋವು. ಇನ್ಯಾರವ್ರು ಹೇಳು? ಎಲ್ಲ ತಿಂಡಿನೂ ನಂಗೆಯ. ಇನ್ನು ಶಂಭು ಹಲ್ಲವ? ಅಪ್ಪಯ್ಯ ಇಲ್ಲ ಅಪ್ಪಯ್ಯ, ಸುಮ್ಕೆ ಹೇಳ್ತಾವಳೆ. ಇಲ್ಲ, ಶಂಭುಗೆ ಕಾರ ಹತ್ತವಾಗ ನನ್ನ ಮೊಣ್ಕೈ ತಗ್ಲಿ ಅಲ್ಲಿ ಪೆಟ್ಟೈತೈತೆ. ಅಯ್ಯೋಯ್ಯೋ, ನೇ ಚಕ್ಲಿ ತಿನ್ನಕ್ಕೋಸ್ಕರ ಅವ್ನು ಅಲ್ಲಿ ಮುರಿಬೇಡ, ಅದೇಟ್ ಬೇಕೋ ಅದು ತಗೊಂಡು ತಿನ್ನು. ಈಟೋದವರೆಗೂ ಅವಳು ಬಂದರೆ ಬರಲ್ಲ ಅಂತಿದ್ದೆ, ಕೋಡ್ಬಳೆ ನೋಡಿದ ತಕ್ಷಣ ಪಕ್ಷ ಬದಲಾಯಿಸ್ಬಿಟ್ಟ. ಸರಿ ಹೋಲಿ ಬಿಡು, ಬಂದ್ರೆ ಬರ್ಲಿ, ಏನ್ ಮಾಡೋಕ್ಕಾಯ್ತೈತೆ? ಅಲ್ಲಮ್ಮ ಗೌರಿ, ಇವ್ರು ಹೋಗ್ತಾರೆ ಹೋಮ್ ಸ್ಟೇನಲ್ಲಿ ಎಲ್ಲ ಸಿಕ್ಕತ್ತೆ. ಹಂಗೂ ಏನಾರು ಬೇಕು ಅಂತಂದ್ರೆ ಮಧ್ಯಾಹ್ನ ನಿಲ್ಸಿ ಊಟ ಮಾಡ್ತಾರೆ. ನೀನ್ ನೋಡಿದ್ರೆ ನಾವು ಚಿಕ್ಕವರಾಗಿದ್ದಾಗ ನಮ್ಮ ಅಪ್ಪ ಅಮ್ಮ ನಮಗೆ ಪ್ಯಾಕ್ ಮಾಡ್ಕೊಡ್ತಿದ್ರಲ್ಲ, ಆಗ ಪ್ಯಾಕ್ ಮಾಡಿದ್ಯಾ? ಅವಳಿಗೆ ಏನು ಹೇಳು ಪ್ರಯೋಜನ ಇಲ್ಲ ಅಪ್ಪ. ನಾನು ರಾತ್ರಿನೇ ಹೇಳೋದಕ್ಕೆ ಟ್ರೈ ಮಾಡಿದೆ, ಅವಳು ನನ್ನ ಮಾತು ಎಲ್ಲಿ ಕೇಳ್ತಾಳೆ? ಸರಿ, ಇನ್ನೇನು ರುಸಿಯಪ್ಪ ಬಂದ್ಬಿಡ್ತಾರೆ. ಗಾಡಿ ಪೂಜೆಗೆ ನಾನೆಲ್ಲರೂ ತಯಾರು ಮಾಡ್ಕೊತೀನಿ, ನೀವು ಈ ಬ್ಯಾಗ್ಗಳನ್ನೆಲ್ಲ ಹೊರಗಡೆ ಮಾಡಿ.
ಗಾಡಿಗೆ ಪೂಜೆ ಅಂತ ಕರ್ಮ. ಇಲ್ಲಿ ನಮ್ಮ ಕಮಲಿ ಅವ್ರು ಕಾಣಿಸ್ತಾ ಇಲ್ವಲ್ಲ? ನಾನು ಕೊಟ್ಟಿರೋ ಡ್ರೆಸ್ ಹಾಕೊಂಡಿದ್ದಾರೋ ಇಲ್ವೋ ಗೊತ್ತಾಗ್ತಿಲ್ವಲ್ಲ. ಹೇ ರಿಷಿ. ಹಾಯ್ ಅಂಕಲ್. ರಿಷಿ ಬಾಪ. ನಮಸ್ತೆ. ಒಳ್ಳೇದಾಗ್ಲಿಪ್ಪ, ಚೆನ್ನಾಗಿರು. ರಿಷಿ, ನಿನಗೆ ಟ್ರಿಪ್ ಹೊಡೆದು ತುಂಬ ಅಭ್ಯಾಸ ಇದೆ. ನಿನ್ನ ನಂಬಿ ನಾನು ಎಲ್ಲರೂ ನಿನ್ನ ಜೊತೆ ಕಳಿಸ್ತಾ ಇದ್ದೀನಿ. ಹುಷಾರಪ್ಪ. ಓಕೆ ಅಜ್ಜಿ. ಹೌದು ರಿಸಿಯಪ್ಪರೇ, ಅತ್ತೆ ಹೇಳೋದು ಸರಿನೇಯ. ನೀವಿರೋ ಧೈರ್ಯದ ಮ್ಯಾಕೆ ಎಲ್ಲಾನು ಕಳಿಸ್ತಾ ಇದ್ದೀವಿ. ಅರೆ ಡೋಂಟ್ ವರಿ, ಎಲ್ಲರ ಜವಾಬ್ದಾರಿ ನಂದು. ಸೇಫ್ಟಿಗೆ ನಾನೇ ಗ್ಯಾರಂಟಿ. ಸರಿ ರಿಷಿ, ಲಗೇಜ್ ಎಲ್ಲ ಗಾಡಿಲಿ ಅಣ್ಣ. ಇರಿ ಅಂಕಲ್, ನಾನು ನೋಡ್ಕೊತೀನಿ ಅಂತ ಹೇಳಿದ್ನಲ್ಲ, ನೀವು ಬಿಡಿ. ರಿಷಿ ಎಲ್ಲಪ್ಪ ನೀನು ತಂಗಿ ಕಾಣ್ತಾನೆ ಇಲ್ಲ? ರಿಷಿ ತಂಗಿ ರಾಕ್ಷಸಿ ತಾತಯ್ಯ, ಕುಂಭಕರ್ಣನ್ ಜಾತಿ. ಅಲ್ಲಿ ನೋಡಿ, ಕಾರಲ್ಲಿ ಮಲಗಿದಾಳ. ಎಲ್ಲ ಸರಿ, ಆದ್ರೆ ಕಮಲಿಯವರಲ್ಲಿ ಕಾಣ್ತಿಲ್ವಲ್ಲ? ಓ ನಿಂಗೆ ಎಲ್ಲವ ಕಮಲಿ? ಯಾರು ಕೈ ಮುಕ್ಕೊಂಬರ್ತೀನಿ ಅಂತ ಓದ್ಲು ಸರೋಜಕ್ಕ. ರಿಷಿ, ಕಮಲಿ ಬರ್ತಾಳೆ, ನಾವು ಲಗೇಜ್ ಇಡೋಣ. ಅಯ್ಯೋ ಸರ್, ಅದೇಂಗಾಯ್ತಾಯ್ತು ಹೇಳಿ? ರಿಷಿ ಸರ್ ಕೊಡ್ಸಿರೋ ಹೊಸ ಬಟ್ಟೆನಲ್ಲಿ ಕಮಲಿ ಹೆಂಗ್ ಕಾಣಿಸ್ತಾಳೆ ಅಂತ ಅವ್ರು ನೋಡೋದ್ ಬೇಡ್ವಾ? ಅಲ್ಲೂರಾ ಸರ್? ಸರ್, ಆಟೋ ನಾಚ್ಕೋಬೇಡಿ. ಅವ ಕಮಲಿ ಕೂಸಿ ಬಿರ್ನೆ ಬಾರವ್ವ. ನೀನ್ ನೋಡಕ್ಕೆ ನಿನ್ನ ಅಭಿಮಾನಿ ಒಬ್ರು ಕಾಯ್ಕೊಂಡು ನಿಂತ್ಕೊಂಡವ್ರೆ. ರಿಷಿ, ಹೇಗೆ ಕಾಣಿಸ್ತಿದ್ದಾಳೆ ನಮ್ಮನೆ ಹುಡುಗಿ? ಯಾರು? ಗೌರಿ, ಆರತಿ ತಂದ್ಬಿಡಮ್ಮ. ಯಾರದು? ಹೇ ರಾಕ್ಷಸಿ, ನೀನಾ? ಭಯ ಪಟ್ಕೊಂಡೆ. ಪಡ್ತೀಯಾ ಇದೊಳು ಫಸ್ಟು ಲಗೇಜ್ ಎಲ್ಲ ಅರೇಂಜ್ ಮಾಡಬೇಕು. ಎಲ್ರಿಗೂ ಹೆಲ್ಪ್ ಮಾಡು. ರಾತ್ರಿನೂ ನಿನ್ನಿಂದ ನಿದ್ದೆ ಮಾಡೋಕ್ಕಾಗಿಲ್ಲ, ಈಗಲೂ ಏನೋ ನಿನ್ ಟಾರ್ಚರು. ಏಯ್ ಕಮಾನ್. ಅಲ್ಲ, ಇವ್ನು ಈ ಕಡೆ ಕಿಟಕಿ ನಾಕ್ ಮಾಡಿ
ಈ ಕಡೆ ಹೇಗೆ ಬಂದ? ಯಾರದು? ಜಾಗ ಬಿಡು, ಲಗೇಜ್ ಇಡಬೇಕು. ನೀನೇ ತಾನೆ? ವಾಟ್? ಈಗಷ್ಟೇ ನನ್ನ ಕಣ್ಣು ಮುಚ್ಚಿದ್ದು. ನಂಗೇನು ಬೇರೆ ಕೆಲಸ ಇಲ್ವಾ? ಮೂವ್. ಬೇರೆ ಯಾರು ನನ್ನ ಜೊತೆ ಆಟ ಆಡ್ತಿರೋದು? ಹೆಸರೇನು ಕಮಲಿ, ನೀನು ನನಗೆ ಒಂದು ಪುಟ್ಟ ಗೊಂಬೆ ಕಣೆ. ನಾನು ಮನಸ್ಸು ಮಾಡಿದ್ರೆ ಈಗಲೇ ನಿನ್ನನ್ನು ಫಿನಿಶ್ ಮಾಡಿಬಿಡ್ತೀನಿ. ಅದೇ ನಾನು ಹಾಗೆ ಮಾಡಲ್ಲ. ಯಾಕೆ ಹೇಳು? ನೀನು ನರಳಿ 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 ಸಾಯಬೇಕು ಕಣೆ, ಅದಕ್ಕೆ. ಉಸಿರು ಕಟ್ಟಿ ಪ್ರಾಣ ಬಿಡ್ತೀಯ ಕಣೆ. ಹಾ, ಇವತ್ತು ನನ್ನ ಅದೃಷ್ಟನ ಟೆಸ್ಟ್ ಮಾಡೋದಿನ. ಇವತ್ತಿನ ಡೀಲ್ ಏನಾದರೂ ಓಕೆ ಆಗಿಬಿಟ್ರೆ ಮಹಾಜನ್ ನಂದ ಇಂಡಸ್ಟ್ರಿಗೆ ಎಷ್ಟು ಲಾಭ ಗೊತ್ತಾ? ಆಲ್ಮೋಸ್ಟ್ ನಮ್ಮ ಆ್ಯನ್ಯುವಲ್ ಟರ್ನ್ ಓವರ್ಗೆ ಈಕ್ವಲ್. ಇವತ್ತು ಡೀಲ್ ಓಕೆ ಆಗಬೇಕು. ಯಾಕೋ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ನಾನು ಫಸ್ಟ್ ಟೈಮ್ ನಿನ್ನ ನೋಡೋಕೆ ನೀವು ಮನೆಗೆ ಬಂದಿದ್ದಲ್ಲ, ಹಾಗಾಗ್ತಿದೆ. ಯಾಕೋ ಹೇಳ್ತಾ ಇದ್ದಿದ್ದ ಇವತ್ತು ಡೀಲ್ ಓಕೆ ಆದರೆ ಸಾಕು. ನನಗೋಸ್ಕರ ನೀನು ಬೇಡ್ಕೊಮ್ಮ. ತಾರಾ, ತಾರಾ, ಏನಿದು? ಅರೆ ಆಲ್ರೈಟ್, ನಾನು ಇಷ್ಟು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ದೀನಿ, ನೀನು ಯಾವುದೋ ಲೋಕದಲ್ಲಿ ಕಳೆದು ಹೋಗಿದೆಯಲ್ಲ. ರಮೇಶ್, ನೀವು ಬಿಸ್ನೆಸ್ ವಿಷಯಕ್ಕೆ ಟೆನ್ಷನ್ ಆಗಿದ್ದೀರಾ. ನಾನು ನನ್ನ ಮಗನ ವಿಷಯಕ್ಕೆ ಭಯ ಪಡ್ತಾ ಇದ್ದೀನಿ. ಏನಾಯ್ತು ಈಗ? ನನಗೆ ಯಾಕೋ ರಿಷಿ ಕಮಲಿ ಜೊತೆ ಹಾಗೆ ಹೊರಟಿದ್ದು
ಸರಿ ಅನ್ನಿಸ್ತಿಲ್ಲ. ಅವರಿಬ್ಬರೇ ಏನು ಹೋಗಿಲ್ವಲ್ಲ, ಜೊತೆಗೆ ಎಲ್ಲರೂ ಇದ್ದಾರಲ್ಲ, ಭಯ ಯಾಕೆ? ನಿಮ್ಗೆ ಅರ್ಥ ಆಗಲ್ಲ ರಮೇಶ್. ನಿಮ್ಮೆಲ್ರ ಕಣ್ಣಿಗೆ ಅವಳು ಒಳ್ಳೆಯವಳಾಗೆ ಕಾಣ್ತಿದ್ದಾಳೆ. ಆದರೆ ಅಪ್ಪ ರೆಡಿನಾ? ಓಕೆ ನೋಡೋಣ, 5 ನಿಮಿಷ ಬರ್ತೇನೆ. ಸರಿನಾ? ತಾರ ಗೊತ್ತಾಯ್ತು, ನಾನು ಹೊರಡಬೇಕು. ನೀನೇನು ಚಿಂತೆ ಮಾಡಬೇಡ, ಏನೂ ಆಗಲ್ಲ. ನಾನು ಬಂದಮೇಲೆ ಆರಾಮ್ ಕೂತ್ಕೊಂಡು ಮಾತಾಡೋಣ. ಓಕೆ, ನಾವು ವಿಶ್ ಮೀ ಗುಡ್ ಲಕ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ರಮೇಶ್, 1 ನಿಮಿಷ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಅತ್ತಮ್ಮ, ಇವನಿದು ಆರತಿ ಆರೋಯ್ತು. ಗೌರಿ ಹೋಗ್ಲಿ ಬಿಡಮ್ಮ, ಅವ್ರಿಗೆ ಲೇಟ್ ಆಗತ್ತೆ. ಹೊರಡೋದು ಲೇಟ್ ಆಗಿದ್ರೆ ಸ್ವಲ್ಪ ಲೇಟ್ ಆಗತ್ತೆ. ನೀವೆಲ್ಲ ಹೊರಡಿ. ಇದು ಎಂಥ ಸಕುನ ಅಂತ ಗೊತ್ತಾಯ್ತಾ ಇಲ್ಲ. ಸಾನೆ ದಿಗ್ಲಾಯ್ತೈತೆ. ಗೌರಿ, ಏನಾಗಲ್ಲ, ನೀನು ಸುಮ್ಮನೆ ಯೋಚನೆ ಮಾಡಬೇಡ. ಗಾಳಿ ಜೋರಾಗಿದ್ದಾಗ ನಾವೇನು ಮಾಡೋದಕ್ಕೆ ಸಾಧ್ಯ ಹೇಳು? ಚಿಂತೆ ಮಾಡಬೇಡ. ಅವ್ರನ್ನೆಲ್ಲ ಖುಷಿಯಾಗಿ ಕಳ್ಸ್ಕೊಡೋಣವ. ಬಾ. ಬೇಬಿ, ನೀನು ಆಶೀರ್ವಾದ ತಗೋ. ಬಾಯ್ ಮಾಮ್. ಬಾಯ್ ಅಜ್ಜಿ, ಬರ್ತೀನಿ. ಬಾಯ್. ಅಲೋ ಅಲೋ ಅಲೋ, ಈ ಸೀಟು ರಿಸರ್ವ್ಡ್. ರಿಸರ್ವ್? ಅಯ್ಯೋ, ರಿಸರ್ವ್ಡ್ ಅಂಡ್ ಆತೊಂಡು ಯಾಕೆ ಶಾಕ್ ಆಯ್ತ್ಯಾ? ಕರ್ನಾಟಕದಲ್ಲಿ ಚಿಕ್ಕ ಮಗುನ್ ಕೊಳಿದ್ರು ಯೋಳ್ತೈತೆ. ರಿಷಿ ಸರ್ ಪಕ್ಕ ಯಾರು ಕುಂತ್ಕೋಬೇಕು ಅಂತ ಸುಮ್ಗೆ ಮುಂದೆ ಬರ್ತಿದ್ಯಲ್ಲ. ಈ ಸೀಟು ನಮ್ ಕಮಲಿದು. ಹಲೋ, ಯಾವಾಗಲೂ ಫ್ರಂಟ್ ಸೀಟಲ್ಲಿ ಕೂತ್ಕೊಳ್ಳೋದೇ ನನ್ನ ಅಭ್ಯಾಸ. ಓಕೆ ನೋಡಮ್ಮಿ, ಇನ್ಯಾಕೆ ನಿನ್ನ ಅಭ್ಯಾಸಗಳನ್ನೆಲ್ಲ ಬದಲಾಯಿಸ್ಕೊಳ್ಳೋದು ಕಲ್ತ್ಕೊ. ಏನಾಯ್ತು ಕಮಲಿ? ಇದು ನಿನ್ ಸೀಟ್ ತಾನೆ, ಇವಳು ಬಂದು ಕುಂತ್ಕೊಂತವಳೆ. ನಿಂಗೆ ಅಲ್ಲೇ ಕುಂತ್ಕೊಳ್ಳಿ ಬಿಡು. ಎಲ್ಲಿ ಕುಂತ್ಕೊಂಡ್ರೇನು, ನಾವು ಕಾರ್ನಾಗ ತಾನೇ ಕುಂತ್ಕೊತೀವಿ. ಅನಿಕಾ, ನೀವು ಕುಂತ್ಕ. ಅಲ್ಲ ಕಮಲಿ, ಬಾ ನಿಂಗೆ ಈ ಕಡೆ. This seat is reserved for Anika only. ನೀನು ಮುಂದೆ ಮಾಡ್ತೀನಿ ತಾಳು. ನಿಂಗೆ ನಿಂಗೆ ನಡಿ, ಬಾ. ಕಮ್ಲಿ, ಏನಾದ್ರು ಇದ್ರೆ ಫೋನ್ ಮಾಡು. ಕಾರ್ಡು ಕ್ಯಾಶ್ ಎಲ್ಲ ರಿಷಿ ಕೈಲಿ ಕೊಟ್ಟಿದ್ದಾನೆ, ಅವ್ನು ನೋಡ್ಕೊಳ್ತಾನೆ. ಹ್ಞೂ ಅಪ್ಪಯ್ಯ. ಕಮಲಿ, ಹುಷಾರು ಕಣವ. ಅಲ್ಗೆ ಹೋದಕ್ಕೆ ಒಂದು ಫೋನ್ ಮಾಡು. ಅವಯ್ಯ, ನಾನು ಹುಷಾರಾಗಿ ಹೋಗಿ ಬರ್ತೀನಿ, ನೀನು ಚಿಂತೆ ಮಾಡಬೇಡ. ಕಮಲಿ, ನಂಗೆ ಯಾಕೋ ಅಪ್ಸಕ್ಕೂನ ಅನಿಸ್ತೈತೆ ಕಣವ. ಹೋದ್ಮ್ಯಾಕೆ ಒಂದು ಫೋನ್ ಮಾಡು. ಸರಿ, ಬರ್ಲಾ? ಅಯ್ಯೋ ಸರೋಜಕ್ಕ, ಬಿಟ್ರೆ ನೀನ್ ಇಲ್ಲೇ ನಿಲ್ಸ್ಕೊಂಡ್ ಮಾತಾಡ್ತಿರ್ತೀಯ. ನಾವು ಊರ್ಗ್ ಹೋಯ್ತೀವಿ, ಬರದಾ? ರಿಷಿ ಸರ್, ರೈಟ್ ರೈಟ್.